ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ವಾರ್ಷಿಕ ಪರೀಕ್ಷೆ ಎಸ್ಎ2 9ನೇ ತರಗತಿಯ ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ 2 ಕ್ವಶನ್ ಪೇಪರ್ನ ಹಾಕಿದೆ, ಇದು ಒಂದಿದೆ. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ಗಳಿಸಿ ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ ಕೀ ಆನ್ಸರ್ಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಅವುಗಳ ಬೆನಿಫಿಟನ್ನು ತಗೊಳ್ರಿ. ಭೌತಶಾಸ್ತ್ರದಲ್ಲಿ ಮೊದಲ ಪ್ರಶ್ನೆ ಕೇಳಿದ್ದಾರೆ, ತೂಕ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತದೆ ಆದರೆ ರಾಶಿ ಅಂತ ಕೇಳಿದ್ದಾರೆ. ಸೊ ರಾಶಿ ಯಾವತ್ತೂ ಕೂಡ ಏನಾಗೋದಿಲ್ಲಪ್ಪ ಅಂದರೆ ಬದಲಾಗೋದಿಲ್ಲ ಅನ್ನೋದನ್ನು ನೀವು ಬರಿಬೇಕು. ಪ್ರಶ್ನೆ 2, ಕೆಲಸ ಮತ್ತು ಶಕ್ತಿಯ ಏಕಮಾನ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ 2ರ ಏಕಮಾನ ಜೌಲೆ ಆಗಿರ್ತದೆ. 3ನೇ ಪ್ರಶ್ನೆ, ಮಾನವನ ಶ್ರವಣ ಶಬ್ದ ವ್ಯಾಪ್ತಿ ಎಷ್ಟಾಗಿರ್ತದೆ. ಸೊ ಅದು 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು 1 ಅಂಕದ ಪ್ರಶ್ನೆ, ವೇಗೋತ್ಕರ್ಷ ಅಂದರೆ ಏನು. ಉತ್ತರ, ಏಕಮಾನ ಕಾಲದಲ್ಲಿ ಕಾಯವೊಂದರ ವೇಗದಲ್ಲಾಗುವ ಬದಲಾವಣೆಯೇ ವೇಗೋತ್ಕರ್ಷ. ಪ್ರಶ್ನೆ 5, ಶಬ್ದ ತರಂಗದ ಯಾವುದಾದರೂ 2 ಗುಣಲಕ್ಷಣಗಳನ್ನು ತಿಳಿಸ್ರಿ. 1ನೇದು ಆವೃತ್ತಿ, 2ನೇದು ಪಾರ, 3ನೇದು ಜವ. ಜಡತ್ವ ಅಂದರೆ ಏನಂತಕ್ಕಂಥ ಪ್ರಶ್ನೆ ಇತ್ತು. ನಿಚ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಚ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿಯುವ ಮತ್ತು ಚಲಿಸುತ್ತಿರುವ ವಸ್ತು ಚಲಿಸುತ್ತಲೇ ಇರುವ ವಸ್ತುವಿನ ಗುಣವೇ ಜಡತ್ವ. ಇನ್ನು ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳ ನಡುವಿನ ವ್ಯತ್ಯಾಸ ತಿಳಿಸಿ ಒಂದೊಂದು ಉದಾಹರಣೆಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ ಬಲಗಳು ವರ್ತಿಸಿದಾಗ ಕಾಯವನ್ನು ಸಮತೋಲನದ ಸ್ಥಿತಿಯಲ್ಲಿಡುವ ಬಲ ಸಂತುಲಿತ ಬಲ. ಉದಾಹರಣೆ, ಹಗ್ಗ ಎಳೆಯುವ ಆಟದಲ್ಲಿ 2 ತಂಡದವರು ಹಗ್ಗವನ್ನು ಸಮಬಲದಿಂದ ಎಳೆದಾಗ 2 ತಂಡದವರು ನಿಂತಲ್ಲಿಯೇ ಇರ್ತಾರೆ. ಅಸಂತುಲಿತ ಬಲ ಅಂದರೆ ಒಂದು ಕಾಯದ ಮೇಲೆ ವರ್ತಿಸೋ ಬಲಗಳು ಕಾಯದ ಚಲಿಸುವ ದಿಕ್ಕನ್ನು ಅಥವಾ ಚಲಿಸೋ ಜವ ಅಥವಾ ಎರಡನ್ನ ಬದಲಾಯಿಸೋ ಬಲವೇ ಅಸಂತುಲಿತ ಬಲ. ಉದಾಹರಣೆ, ಹಗ್ಗ ಎಳೆಯುವ ಆಟದಲ್ಲಿ ಒಂದು ತಂಡದವರು ಜೋರಾಗಿ ಹಗ್ಗವನ್ನು ಎಳೆದಾಗ ಎದುರು ತಂಡ ತನ್ನೆಡೆಗೆ ಚಲಿಸ್ತದೆ ಅನ್ನೋದನ್ನು ನೀವು ಬರೀಬಹುದು. ಮುಂದಿನ ಪ್ರಶ್ನೆ 8, ಒಂದು ಕಾಯ 16 ಮೀಟರ್ ದೂರವನ್ನು 4 ಸೆಕೆಂಡುಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡುಗಳಲ್ಲಿ ಚಲಿಸಿದರೆ ಕಾಯದ ಸರಾಸರಿ ಜವ ಎಷ್ಟು ಅಂತ ಕೇಳಿದರು. ಸೊ ಇದನ್ನು ಬರೀಬೇಕು. ಕಾಯ ಚಲಿಸಿದ ಒಟ್ಟು ದೂರ 16 ಮೀಟರ್ ಪ್ಲಸ್ 16 ಮೀಟರ್ 32 ಮೀಟರ್. ತೆಗೆದುಕೊಂಡ ಕಾಲ 4 ಸೆಕೆಂಡ್ 2 ಸೆಕೆಂಡ್ 6 ಸೆಕೆಂಡ್. ಜವ ಇಜ್ಕೊಲ್ಟು ಚಲಿಸಿದ ಒಟ್ಟು ದೂರ ಭಾಗಿಸು ತೆಗೆದುಕೊಂಡ ಕಾಲ. ಆವಾಗ 32 ಭಾಗಿಸು 6 ಅಂತಂದರೆ ಎಷ್ಟು ಬರ್ತದಪ್ಪ ಅಂದರೆ 5.33 ಮೀಟರ್. ಅದನ್ನೇ ಜವದಲ್ಲಿ ತೆಗೆದುಕೊಂಡಾಗ 5.33 ಮೀಟರ್ ಪರ್ ಸೆಕೆಂಡ್ ಅನ್ನತಕ್ಕಂಥ ಉತ್ತರ ಬರ್ತದೆ. ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ಮೋಸ್ಟ್ ರಿಪೀಟೆಡ್ ಕ್ವಶನ್, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ಕಲ್ಕೊಂಡು ಹೋಗಿ. ಏನು ಹೇಳ್ತದೆ, ವಿಶ್ವದ ಪ್ರತಿಯೊಂದು ವಸ್ತು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸ್ತದೆ. ಈ ಬಲ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ. ಒಂದು ಲೆಕ್ಕ ಕೇಳಿದ್ದಾರೆ, ಭೂಮಿ ಮೇಲೆ ಒಂದು ವಸ್ತು 10 ನ್ಯೂಟನ್ ತೂಗ್ತದೆ, ಚಂದ್ರನ ಮೇಲ್ಮೈ ಮೇಲೆ ಅಳೆದಾಗ ತೂಕ ಎಷ್ಟಾಗ್ತದೆ ಅಂತ ಕೇಳಿದರು. ಸೊ ಚಂದ್ರನ ಮೇಲಿನ ವಸ್ತುವಿನ ತೂಕ ಇಜ್ಕೊಲ್ಟು 1/6 ಇಂಟು ಭೂಮಿಯ ಮೇಲೆ ಅದರ ತೂಕ. ಸೊ WM ಇಜ್ಕೊಲ್ಟು W/6. ಸೊ 10/6 ನ್ಯೂಟನ್ ಅಂದರೆ 1.67 ನ್ಯೂಟನ್ ಆಗ್ತದೆ. ಚಂದ್ರನ ಮೇಲ್ಮೈ ಮೇಲೆ ವಸ್ತುವಿನ ತೂಕ 1.67 ನ್ಯೂಟನ್ ಅಂತಕ್ಕಂಥದ್ದನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಚಲನೆಯ 3 ಸಮೀಕರಣಗಳನ್ನು ಬರೀರಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲೇಬೇಕು. P = U + AT, S = AT + ½ AT ಸ್ಕ್ವೇರ್, 2AS = V² - U ಸ್ಕ್ವೇರ್. ಇವು 3 ಚಲನೆಯ 3 ಸಮೀಕರಣಗಳು. ನೆಕ್ಸ್ಟ್ ನಿರೂಪಿಸಿದೆ, ಅದರ ಅರ್ಥ ಬರೀಬೇಕು. ತರಂಗ ದೂರ, ಆವೃತ್ತಿ ಮತ್ತು ಅನುರಣನ. ನೋಡಿ, 2 ಅನುಕ್ರಮ ಸಂಪೀಡನಗಳ ಅಥವಾ 2 ಅನುಕ್ರಮ ವಿರಳನಗಳ ನಡುವಿನ ದೂರ. 2ನೇದು ಏಕಮಾನ ಕಾಲದಲ್ಲಿನ ಆಂದೋಲನಗಳ ಸಂಖ್ಯೆ. 3ನೇದು ಒಂದು ಸಭಾಭವನದಲ್ಲಿ ಶಬ್ದದ ಪುನರಾವರ್ತಿತ ಪ್ರತಿಫಲನಗಳಿಂದ ಶಬ್ದ ಸ್ಥಿರವಾಗಿ ಉಳಿಯುವ ವಿದ್ಯಮಾನವೇ ಅನುರಣನ ಅಂತ ಕರಿತೀವಿ. 12ನೇದು ಒಂದು ಲೆಕ್ಕ ಇದೆ. 40 kg ರಾಶಿ ಇರುವ ಒಂದು ಕಾಯ ನೆಲದಿಂದ 5 ಮೀಟರ್ ಎತ್ತಕ್ಕೆ ಏರಿಸಲಾಗಿದೆ. ಅದರ ಪ್ರಚನ ಶಕ್ತಿ ಕಂಡಿಡಿರಿ. ಆ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದೆ. ಅದು ಅರ್ಧ ಮಾರ್ಗ ಕ್ರಮಿಸಿದಾಗ ಅದರ ಚಲನ ಶಕ್ತಿಯನ್ನು ಕಂಡಿಡಿರಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಫಸ್ಟ್ ಕಾಯದ ರಾಶಿ 11, ಕಾಯದ ರಾಶಿ M = 40 kg, ಸ್ಥಾನ ಪಲ್ಲಟ H 5 ಮೀಟರ್ ಮತ್ತು ಗುರುತ್ವ ವೇಗೋತ್ಕರ್ಷ G = -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇದೆ. ಸೊ ಅವಾಗ ನಾವು ಕಂಡುಹಿಡಿದಾಗ ನಾವು ಏನು ಕಂಡುಹಿಡಿತೀರಿ, 1960 ಜೂಲ್ ಅಂತಕ್ಕದ್ದನ್ನು ಪ್ರಚನ ಶಕ್ತಿ ಸೂತ್ರ MgH ದಲ್ಲಿ ಹಾಕಿದಾಗ 1960 ಜೂಲ್ ಅಂತಕ್ಕದ್ದು ಬರ್ತದೆ. ಸೊ ಇದನ್ನೇ ಪ್ರಚನ ಶಕ್ತಿಗೆ ಕನ್ವರ್ಟ್ ಮಾಡಿದಾಗ 980 ಜೂಲ್ ಅಂತಕ್ಕದ್ದನ್ನು ಇದರ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಚಲನೆಯ 3ನೇ ನಿಯಮವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. ಸೊ ಚಲನೆಯ 3ನೇ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ಅಂತಕ್ಕದ್ದನ್ನು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, 2ರಲ್ಲಿ ನ್ಯೂಟನ್ನ ಮೊದಲ 2 ಮತ್ತು 3ನೇ ನಿಯಮಗಳಿಗೆ ಸಂಬಂಧಿಸಿದ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅಂತ ಕೇಳಿದರು. ನಾವಿಕರು ದೋಣಿಯಿಂದ ಜಿಗಿದಾಗ ಅದು ಹಿಂದಕ್ಕೆ ಚಲಿಸೋದು, ಇದು 3ನೇ ನಿಯಮ ಹೇಳ್ತದೆ. ನೆಕ್ಸ್ಟ್ ಕ್ಷೇತ್ರ ರಕ್ಷಕರು ಕ್ಯಾಚ್ ಹಿಡಿಯುವಾಗ
ಚಲಿಸುತ್ತಿರುವ ಚೆಂಡಿನೊಡನೆ ಕ್ರಮೇಣ ತಮ್ಮ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ. ಅದು 2ನೇ ನಿಯಮ ಹೇಳ್ತದೆ. ಲಾಸ್ಟ್, ಗಾಜಿನ ಲೋಟದ ಮೇಲೆ ಇಟ್ಟಿರುವ ಕಾಗದದ ರಟ್ಟನ್ನು ಬೆರಳಿನಿಂದ ತಳ್ಳಿದಾಗ ಅದರ ಮೇಲ್ಮೈ ಇದ್ದ ನಾಣ್ಯ ಲೋಟದ ಒಳಗೆ ಬೀಳ್ತದೆ ಅಂತ ಕೇಳಿದ್ರು. ಇದು ನ್ಯೂಟನ್ನ ಮೊದಲ ನಿಯಮ ಹೇಳ್ತದೆ. ರಸಾಯನಶಾಸ್ತ್ರ. ಮಂಜುಗಡ್ಡೆ ದ್ರವಣ ಬಿಂದು ಕೇಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ 273.16 K. ಇವುಗಳಲ್ಲಿ ಯಾವುದು ಕಲೀಲ ಅಂತ ಕೇಳಿದ್ರು. ಸೊ ಕಲೀಲ ಯಾವುದಪ್ಪ ಅಂದರೆ ನೀರು ಮತ್ತು ಹಾಲಿನ ಮಿಶ್ರಣ. ಇನ್ನು ಇವುಗಳಲ್ಲಿ ಬಹು ಪರಮಾಣುತೆಯನ್ನು ಹೊಂದಿರುವ ಅಲೋಹ ಕೇಳಿದ್ದಾರೆ. ಅಲೋಹ ಅಂದರೆ ಅದು ಸಲ್ಫರ್ ಬರ್ತದೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ಅಂಕದಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ ಪ್ರಶ್ನೆಗಳು ಪರಮಾಣು ಸಂಖ್ಯೆ ಅಂದರೆ ಏನು ಅಂತ ಕೇಳಿದ್ದಾರೆ. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ. ಇನ್ನು ಟೆಂಡಾಲ್ ಪರಿಣಾಮವನ್ನು ಅಂದರೆ ಏನಂತ ಕೇಳಿದ್ದಾರೆ. ಬೆಳಕು ಕಲೀಲಗಳ ಮೂಲಕ ಹಾದು ಹೋಗುವಾಗ ಬೆಳಕಿನ ಕಿರಣಗಳು ಚದುರಿಸುವ ವಿದ್ಯಮಾನ. ರಾಶಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. ರಾಶಿಯನ್ನು ಹೊಸದಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ನಿಲಂಬಿತ ಮಿಶ್ರಣದ 4 ಲಕ್ಷಣಗಳನ್ನು ಕೇಳಿದ್ದಾರೆ. ಕಲ್ಕೊಂಡು ಹೋಗಿ. ಸೊ 1ನೇದು, ಇದು ಅಸಮರೂಪ ಮಿಶ್ರಣ. ಈ ಮಿಶ್ರಣದ ಕಣಗಳನ್ನು ಬರಿಗಣ್ಣಿನಲ್ಲಿ ನೋಡಬಹುದು. ಈ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸ್ತಾವ ಮತ್ತು ಅದರ ಪಥ ಕಾಣುವಂತೆ ಮಾಡ್ತಾವ. 4, ಈ ಮಿಶ್ರಣವನ್ನು ಅಲುಗಾಡಿಸದೆ ಬಿಟ್ಟಲ್ಲಿ ದ್ರವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗ್ತವೆ ಅನ್ನೋದನ್ನು ನೀವು ಬರಿಬಹುದು. ಇನ್ನು CaCl2ನ ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. Ca 40, Cl 35.5 ಅದ. ಸೊ ಅದನ್ನು CaCl2 ಅಂದಾಗ Caದು 1 ಅದ, Clದು 2 ಅದ. ಓಕೆನಾ? ಅವಾಗ 1 × 40 + 2 × 35.5. ಸೊ 40 + 7 1 ಅಂತಂದರೆ 111 ಮೋಲ್ ಅಂತಕ್ಕದ್ದನ್ನು ನಿಮ್ಮ ಉತ್ತರ ಇಲ್ಲಿ ಕೊಡಬೇಕು. ಇನ್ನು ನೆಕ್ಸ್ಟ್ 3 ಮಾರ್ಕ್ಸಲ್ಲಿ ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನದ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ. ಅದರಲ್ಲಿ ಪಿಂಗಾಣಿ ಪಾತ್ರೆ ಮತ್ತು ಹತ್ತಿ ಉಂಡೆಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ಈ ತರನಾಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂದರೆ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಎಸ್, ಇದು ಹತ್ತಿಯ ಉಂಡೆ ಇತ್ತು, ಇದು ಪಿಂಗಾಣಿ ಪಾತ್ರೆ. ಈ ಚಿತ್ರವನ್ನು ಬಿಡಿಸಿ ಚೆನ್ನಾಗಿ ಅದನ್ನು ರೂಢಿಸ್ಕೊಡ್ರಿ. ಒಂದು ಪ್ರಶ್ನೆ ಬಿಟ್ಟಿದ್ದೀವಿ ಅನಿಸುತ್ತೆ. ಪರಮಾಣುವಿನ ರಚನೆಯನ್ನು ತೋರಿಸುವ ರಚನೆಯ ಚಿತ್ರ ಮತ್ತು ಭಾಗ. ಸೊ ಇದು ಪರಮಾಣುವಿನ ರಚನೆ. ಎಲ್ ಕವಚದಲ್ಲಿ 4, ಎಂ ಕವಚದಲ್ಲಿ 3, ಎಲ್ದಲ್ಲಿ 2, ಕೆದಲ್ಲಿ 1. ಇದು ಬೀಜ ಕೇಂದ್ರ. ಇದು ಪರಮಾಣುವಿನ ರಚನೆಯ ಚಿತ್ರವನ್ನು ಚೆನ್ನಾಗಿ ಇದು ಕೂಡ ನೀವು ಪ್ರಾಕ್ಟೀಸ್ಗಳನ್ನು ಮಾಡ್ಕೊಂಡು ಹೋಗ್ರಿ. ಇನ್ನು ಅಣುಗಳ ಅಣುಸೂತ್ರ ಕೇಳಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಮ್ಮೆಲ್ಲರಿಗೂ ಗೊತ್ತದ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಏನಂತ ಕರಿತೀವಿ? CaOH ಟ್ವೈಸ್ ಅಂತೀವಿ. ನೆಕ್ಸ್ಟ್ 2ನೇದು ಸೋಡಿಯಂ ಕಾರ್ಬೋನೇಟ್ ಕೇಳಿದ್ದಾರೆ. ಸೋಡಿಯಂ ಕಾರ್ಬೋನೇಟ್ದು Na2CO3 ಅಂತೀವಿ. ನೆಕ್ಸ್ಟ್ ಅಮೋನಿಯಂ ಸಲ್ಫೇಟ್ ಅದ, ಅದನ್ನು NH4 ಟ್ವೈಸ್ SO4 ಅಂತಕ್ಕದ್ದನ್ನು ಬರಿತೀವಿ. ಮುಂದಿನ ಪ್ರಶ್ನೆ, ಸಮಸ್ಥಾನಿಗಳು ಮತ್ತು ಐಸೋಬಾರ್ಗಳ ವ್ಯತ್ಯಾಸಗಳನ್ನು ಬರೀರಿ. ಒಂದೊಂದು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸಮಸ್ಥಾನಿಗಳಂದ್ರೆ ಏನಪ್ಪ ಅಂದ್ರೆ ಒಂದೇ ಪರಮಾಣು ಸಂಖ್ಯೆ ಹಾಗೂ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿದ್ರೆ ಅದು ಒಂದೇ ಧಾತುವಿನ ಪರಮಾಣುಗಳನ್ನು ನಾವು ಸಮಸ್ಥಾನಿಗಳು ಅಂತ ಕರಿತೀವಿ. ಬಟ್ ಒಂದೇ ಪರಮಾಣು ರಾಶಿ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ ಹೊಂದಿರುವ ಬೇರೆ ಬೇರೆ ಧಾತುಗಳನ್ನೇ ಐಸೋಬಾರ್ಗಳು ಅಂತ ಕರಿತೀವಿ. ಇನ್ನು 26 ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಮೋಸ್ಟ್ ರಿಪೀಟೆಡ್ ಕ್ವಶನ್. ಈ 4 ಕೂಡ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು. ಮಿಶ್ರಣಗಳಂದ್ರೆ ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗ್ತದೆ, ಆದರೆ ಹೊಸ ಸಂಯುಕ್ತ ಉಂಟಾಗೋದಿಲ್ಲ. ಬಟ್ ಸಂಯುಕ್ತಗಳು ಧಾತುಗಳು ವರ್ತಿಸಿ ಹೊಸ ಸಂಯುಕ್ತಗಳು ಉಂಟು ಮಾಡ್ತವೆ ಅಂತ ಬರೀಬೇಕು. ಇನ್ನು ಈ ಕಡೆ ಮಿಶ್ರಣಗಳು ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿದ್ದಾವೆ. ಇದು ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆಯನ್ನು ನಿರ್ದಿಷ್ಟವಾಗಿರ್ತದೆ. ಇಷ್ಟು 4 ಪಾಯಿಂಟ್ಗಳನ್ನು ನೀವು ಏನು ಮಾಡಿರಪ್ಪ ಅಂತಂದರೆ ನೋಡ್ಕೊಂಡು ಹೋಗಿ. ಇನ್ನು ಜೀವಶಾಸ್ತ್ರದ ವಿಭಾಗಕ್ಕೆ ಹೋಗೋಣ. ಇವುಗಳಲ್ಲಿ ರಬಿ ಬೆಳೆಗೆ ಒಂದು ಉದಾಹರಣೆಗಳಂತ ಕೇಳಿದರೆ. ಸೊ ರಬಿ ಬೆಳೆಗೆ ಉದಾಹರಣೆ ಯಾವುದಪ್ಪ ಅಂದರೆ ಗೋಧಿ ಇಸ್ ದ ರೈಟ್ ಆನ್ಸರ್. ಮಾನವರಲ್ಲಿ ಕಬ್ಬು ಸಂಗ್ರಹಿಸುವ ಅಂಗಾಂಶ ಕೇಳಿದ್ದಾರೆ. ಕೊಬ್ಬು ಸಂಗ್ರಹಿಸೋದು ಅಡಿಪೋಸ್ ಅಂಗಾಂಶ. ಇನ್ನು ಸಾವಯವ ಗೊಬ್ಬರದ 2 ಅನುಕೂಲಗಳನ್ನು ಕೇಳಿದ್ದಾರೆ. ಅದು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತದೆ, ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಿಸ್ತದೆ. ಇನ್ನು ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿಯಲ್ಲಿ ಕಂಡುಬರುವ ಸಂಕೀರ್ಣ ರಾಸಾಯನಿಕ ವಸ್ತು ಕೇಳಿದ್ರು. ಅದನ್ನು ಸೆಲ್ಯುಲೋಸ್ ಅಂತ ಏನು ಮಾಡ್ತಾರೆ ಕರೀತಾರೆ. ಮುಂದಿನ ಪ್ರಶ್ನೆ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ನಡುವಿನ ವ್ಯತ್ಯಾಸ. ಸೊ ಸಸ್ಯ ಜೀವಕೋಶಕ್ಕೆ ಕೋಶ ಭಿತ್ತಿ ಇದೆ, ಇದಕ್ಕೆ ಕೋಶ ಭಿತ್ತಿ ಇಲ್ಲ. ದೊಡ್ಡದಾದ ರಸದಾನಿ ಇದೆ, ಸಣ್ಣ ರಸದಾನಿ ಇದೆ. ಕ್ಲೋರೋಫಾಸ್ಟ್ ಇರ್ತದೆ, ಕ್ಲೋರೋಫಾಸ್ಟ್ ಇಲ್ಲ. ಸೆಂಟ್ರಿಯಲ್ ಮತ್ತು ಲೈಸೋಸೋಮ್ ಇಲ್ಲ, ಸೆಂಟ್ರಿಯಲ್ ಮತ್ತು ಲೈಸೋಸೋಮ್ ಇದಾವಂತ ಬರೆದ್ರೆ ಸಾಕು. ಇನ್ನು ರಸಗೊಬ್ಬರಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಅನುಕೂಲಗಳೇನಪ್ಪ ಅಂದ್ರೆ ಇದು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತದೆ, ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಸಹಾಯಕ. ಅನಾನುಕೂಲ ಅಂದರೆ ಜಲಮಾಲಿನ್ಯ ಉಂಟು ಮಾಡ್ತದೆ, ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡ್ತವೆ. ಯಾವುದು? ರಸಗೊಬ್ಬರಗಳು. ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜುಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಅಸ್ಥಿರಜ್ಜುಗಳು ಮೂಳೆಗೆ ಬಂಧಿಸ್ತವೆ, ಬಟ್ ಸ್ನಾಯುರಜ್ಜುಗಳು ಮೂಳೆಗಳಿಗೆ ಬಂಧಿಸಲ್ಪಡ್ತವೆ. ಹೆಚ್ಚು ಸ್ಥಿತಿಸ್ಥಾಪಕತ್ವ, ನಮ್ಯತೆಗಳನ್ನು ಹೊಂದಿದ್ದಾವೆ ಅಂತ ಬಂದರೆ ಸಾಕು.
ಇನ್ನು ಕಣದಂಗಗಳನ್ನು ಹೆಸರಿಸಬೇಕು. ಜೀವಕೋಶದ ಶಕ್ತಿ ಕೇಂದ್ರ ಮೈಟ್ರೋಕಾಂಡ್ರಿಯಾ ಅಂತೀವಿ. ಜೀವಕೋಶದ ಆತ್ಮಹತ್ಯಾ ಸಂಚಿ ಲೈಸೋಸೋಮ್ ಅಂತೀವಿ. ಆಮೇಲೆ ಜೀವಕೋಶದ ಪ್ರೋಟೀನ್ ಉತ್ಪಾದನೆ ಕೇಂದ್ರ ರೈಬೋಸೋಮ್ ಅಂತ ಕರಿತೀವಿ. ಇನ್ನು ಸರಳ ಶಾಶ್ವತ ಅಂಗಾಂಶಗಳಲ್ಲಿ 3 ಪ್ರಕಾರಗಳು: ಪೇರಮ್ ಕೈಮಾ, ಕೋಲಮ್ ಕೈಮಾ, ಸ್ಕಿರಮ್ ಕೈಮಾ. ಅದನ್ನು ಕೂಡ ನೋಡ್ಕೊಡ್ರಿ. ನೀರಾವರಿ ಅಂದ್ರೆ ಲಭ್ಯವಿರುವ ಯಾವುದೇ ನೀರಿನ ಮೂಲಗಳಿಂದ ಕೃಷಿ ಬೆಳವಣಿಗೆಗೆ ನಿರಂತರವಾಗಿ ನೀರು ಒದಗಿಸೋದು ನೀರಾವರಿ. ಸೊ ನೀರಾವರಿಯಲ್ಲಿ 4 ಪದ್ಧತಿಗಳಿದ್ದಾವೆ. 1ನೇದು ಬಾವಿಗಳು, 2ನೇದು ಕಾಲುವೆಗಳು, 3ನೇದು ಏತ ನೀರಾವರಿ ವ್ಯವಸ್ಥೆ, 4ನೇದು ಕೃಷಿ ಹೊಂಡಗಳು ಅಂತ ಬರೆದ್ರೆ ಸಾಕು. 32ನೇ ಪ್ರಶ್ನೆ ಕೇಳಿದ್ರು, ಫ್ಲೋಯಂನ ಅಡ್ಡ ಸಿಳಿಕೆಯ ರಚನೆಯನ್ನು ತೋರಿಸೋ ಚಿತ್ರ ಬರೀರಿ. ಜರಡಿ ತಟ್ಟೆ, ಸಂಗಾತಿ ಜೀವಕೋಶಗಳನ್ನ ಗುರುತಿಸ್ರಿ. ಸೊ ಅದರಲ್ಲಿ ಏನು ಮಾಡಬೇಕು, ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳನ್ನು ಗುರುತಿಸಬೇಕಿತ್ತು. ಇದು ಫ್ಲೋಯಮ್ದಿದೆ, ಅದನ್ನು ಕೂಡ ಸ್ವಲ್ಪ ಮೋಸ್ಟ್ ಆಗಿ ಇಂಪಾರ್ಟೆಂಟ್ ಇದೆ, ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಪ್ರಾಣಿ ಜೀವಕೋಶದ ಸಸ್ಯ ಜೀವಕೋಶದ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಕೇಳಿದ್ದಾರೆ, ಭಾಗವನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಇದು ಸಸ್ಯ ಜೀವಕೋಶವನ್ನು ಅದರ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಲೈಸೋಸೋಮ್, ರೆಟಿಕ್ಯುಲಮ್, ಕೋಶದ್ರವ್ಯ, ಕ್ಲೋರೋಫ್ಲಾಸ್ಟ್, ಗಾಲ್ಗಿ ಸಂಕಲನಗಳನ್ನು ಗುರುತಿಸ್ರಿ. ಇನ್ನು ಸಸ್ಯ ಜೀವಕೋಶದಲ್ಲಿ ಕ್ಲೋರೋಫ್ಲಾಸ್ಟ್ನ ಮಹತ್ವವನ್ನು ಕೇಳಿದ್ದಾರೆ. ಅದು ಏನಪ್ಪ ಅಂತಂದರೆ, ಒಂದು ಪತ್ರಹರಿತನ್ನು ಹೊಂದಿರ್ತದೆ. ಸಸ್ಯಗಳು ಆಹಾರ ತಯಾರಿಸಲು ಬೇಕಾಗುವ ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಸೈನ್ಸ್ನ ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.